ಶ್ರೀಮದ್ ಆಚಾರ್ಯರ ಕೃಷ್ಣನ ಮುಖ್ಯ ಪ್ರಾಣನ ಶ್ರೀಕೃಷ್ಣನ ಅನುಗ್ರಹದಿಂದ ಇಂತಹ ಒಂದು ಕಾರ್ಯಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳುವಂತಹ ಯೋಗ ಭಾಗ್ಯ ನಮಗೆ ಒದಗಿ ಬಂತು. ನಮ್ಮ ಉಡುಪಿಯ ಎಲ್ಲ ಹಿರಿಯ ಶ್ರೀಗಳವರು ಕೂಡ ನಮಗೆ ಗುರುಗಳು. ಅವರೆಲ್ಲರ ಅನುಗ್ರಹದಿಂದ ಈ ಭಾಗ್ಯ ನಮಗೆ ಒದಗಿ ಬಂದಿದೆ. ಹಾಗೂ ಇವತ್ತು ಅಲ್ಲಿ ನಾವು ಇಂತಹ ಒಂದು ಕಾರ್ಯವನ್ನು ಮಾಡುವ ಹೊತ್ತಿಗೆ ದೇಶದ ಎಲ್ಲ ಸಂತರನ್ನು ಕೂಡ ಸ್ಮರಿಸಿಕೊಂಡು ಅವರ ಪರವಾಗಿ ಈ ಕಾರ್ಯವನ್ನು ಮಾಡಿದ್ದೇವೆ. ಯಾಕೆಂತಂದ್ರೆ ಇವತ್ತು ಈ ಸಲ್ಲುವ ನಮಗೆ ಸಲ್ತಾ ಇರುವಂತಹ ಏನು ಎಲ್ಲ ಸಮ್ಮಾನ ಇದೆ, ಇದು ಕೇವಲ ಒಬ್ಬ ನಮಗಲ್ಲ. ಈ ಸ್ಥಾನದಲ್ಲಿ ಯಾರೇ ಒಬ್ಬರು ಇಂತಹ ಸಂತರಿದ್ದರೂ ಕೂಡ ಅವರು ಅವಶ್ಯವಾಗಿ ಮಾಡ್ತಾ ಇದ್ದಂತಹ ಕಾರ್ಯ ಇದೆ. ಇವತ್ತು ನಾವು ಅದನ್ನು ಮಾಡಿಲ್ಲ ಅಂತಾಗಿದ್ರೆ ದೊಡ್ಡ ಅಪರಾಧ ಆಗ್ತಾ ಇತ್ತು. ಮಾಡಿದ್ದೇವೆ ಅಂತಂದ್ರೆ ಅಷ್ಟಕ್ಕೆ ನಾವು ಸಮಾಧಾನ ಪಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸಂದಂತಹ ಈ ಸಮ್ಮಾನ ಏನಿದೆ ಇದು ಈ ನಾಡಿನ ಎಲ್ಲ ಸಂತರ ಪರವಾಗಿ ನಾವು ಮಾಡಿದ್ದೇವೆ. ಆದ್ದರಿಂದ ಎಲ್ಲ ಸಮ್ಮಾನವೂ ಕೂಡ ಆ ಎಲ್ಲ ಸಂತರಿಗೆ ಸಲ್ತಾ ಇದೆ. ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಮಂಡಲೋತ್ಸವದ ತನಕ ಇತಿಹಾಸವನ್ನು ಈಗ ಅದೆಲ್ಲ ಇತಿಹಾಸ ಅದೆಲ್ಲವನ್ನು ಕೂಡ ನಾವಿವಾಗ ಅನೇಕರ ಮುಖದಿಂದ ಕೇಳಿ ಆಯಿತು, ಕಂಡಾಯಿತು. ಇನ್ನು ಮುಂದೆ ಭವಿಷ್ಯ ಏನು ಅಂತ ಹೇಳಿಕೊಂಡು ಅದರ ಬಗ್ಗೆ ನಾವು ಸ್ವಲ್ಪ ಚಿಂತಿಸಬೇಕಾಗಿದೆ. ಮಂದಿರ ನಿರ್ಮಾಣ ಆಯಿತು. ಮಂದಿರ ಎಷ್ಟು ಕಾಲ ಮಂದಿರವಾಗಿರಬೇಕು ಅಂತ, ಇನ್ನೆಷ್ಟು ಕಾಲ ಅದು ಮಂದಿರವಾಗಿ ಉಳಿಯಬೇಕು? 10, 100, ಸಹಸ್ರ ವರ್ಷಗಳು ಅಲ್ಲ, ಆಚಂದ್ರಾರ್ಕವಾಗಿ ಅದು ರಾಮ ಮಂದಿರವಾಗಿ ಉಳಿಬೇಕಾಗಿದೆ. ಈ ನೆಲದಲ್ಲಿ ಭರತಖಂಡದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಇರುವಷ್ಟು ಕಾಲ ಮಾತ್ರ ಮಂದಿರವಾಗಿ ಉಳಿಯಲಿಕ್ಕೆ ಸಾಧ್ಯ. ಯಾಕೆ ನಾವು ಪಕ್ಕದ ದೇಶದಲ್ಲಿ ಕಾಣ್ತಾ ಇದ್ದೇವೆ, ಅದು ಯಾವ ಕಾಲದ್ದು ಗೊತ್ತಿಲ್ಲ. ಬಂಡೆಯನ್ನು ಕೊರೆದು ಕೆತ್ತಿರತಕ್ಕಂತಹ ಒಂದು ಬುದ್ಧನ ಪ್ರತಿಮೆ ಮೊನ್ನೆ ತನಕ ನಮ್ಮ ದೇಶದ್ದೇ ಒಂದು ಭಾಗ, ಗಾಂಧಾರ ದೇಶ. ಇವಾಗ ಅದನ್ನು ಅಫ್ಘಾನಿಸ್ತಾನ ಅಂತ ಕರೀತಾ ಇದ್ದಾರೆ. ಪರಕೀಯರ ಆಕ್ರಮಣದಲ್ಲಿ ಆಗ್ತಾ ಇದ್ದಂತೇನೆ ಆ ಬಂಡೆಯನ್ನು ಕೊರೆದು ಸ್ಥಾಪಿಸಿರತಕ್ಕಂತಹ ನಿರ್ಮಿಸಿರತಕ್ಕಂತಹ ಬುದ್ಧನ ಪ್ರತಿಮೆಯು ಕೂಡ ಛಿದ್ರವಾಗಿ ಹೋಯಿತು. ಅಂತಹ ಮಾತುಗಳು ನಿನ್ನೆಯೂ ಕೇಳಿ ಬರ್ತಾ ಇದ್ದಾವೆ, ಇವತ್ತು ಕೇಳಿ ಬರ್ತಾ ಇದೆ. ಹಾಗಾಗಿ ನಮ್ಮ ಶತಮಾನಗಳ ಕನಸು ಇವತ್ತೇನು ನನಸಾಗಿದೆ ಅದು ಶಾಶ್ವತವಾಗಿ ಉಳಿಬೇಕು ಅಂತಿದ್ರೆ ಈ ನೆಲದಲ್ಲಿ ನಾವು ಹಿಂದೂಗಳಾಗಿ ಬಹುಸಂಖ್ಯಾತರಾಗಿ ಆಚಂದ್ರಾರ್ಕವಾಗಿ ಉಳಿಬೇಕಾಗಿದೆ. ಅದು ನಾವು ನೀವು ಯಾರು ಉಳಿಯೋದಿಲ್ಲ, ನಮ್ಮ ಸಂತತಿ ಉಳಿಯೋದು. ಆ ಸಂತತಿಯನ್ನು ಹಾಗೆ ಬೆಳೆಸುವಂತಹ ಸಂಸ್ಕಾರವನ್ನಿತ್ತು ಹಿಂದೂಗಳನ್ನಾಗಿ ಸನಾತನಿಗಳನ್ನಾಗಿ ಬೆಳೆಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಸಮರ್ಥವಾಗಿ ನಿಭಾಯಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ಮತ್ತೆ ಪುನಃ ನಾವು ಅಪರಾಧಿಗಳಾಗ್ತೇವೆ. ಹಾಗಾಗದಂತೆ ನಾವೆಲ್ಲರೂ ಕೂಡ ಎಚ್ಚರಿಕೆ ವಹಿಸೋಣ. ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಿಗೋದಿಲ್ಲ. ನಮ್ಮ ಮನೆಯಲ್ಲೂ ನಾವು ನೀಡಿಲ್ಲ ಅಂತಂದ್ರೆ ಮಕ್ಕಳಿಗೆ ಸಿಗೋದು ಕಷ್ಟ ಆಗುತ್ತೆ. ಸಂಸ್ಕಾರದ ದಾನ ಎಲ್ಲಿಂದ ಪ್ರಾರಂಭ ಆಗಬೇಕು? ನಾಮಕರಣದಲ್ಲಿಂದ ಪ್ರಾರಂಭ ಆಗಬೇಕು. ಮಕ್ಕಳಿಗೆ ತನ್ನ ಹೆಸರಿನ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೂ ಕೂಡ ಸಂಸ್ಕೃತಿಯ ಪರಿಚಯ ಇವತ್ತು ಮಕ್ಕಳಿಗೆ ಹೆಸರಿಡ್ತಾ ಇದ್ದೇವೆ, 2-3 ಅಕ್ಷರ ಆದ್ರೂ ಸಾಕು, ಅದೊಂದು ಹೆಸರಾಗ್ತಾ ಇದೆ. ಹಾಗಾಗುವುದಲ್ಲ, ಸಲ್ಲ. ನಮಗೆ ಇಷ್ಟು ಸಾಹಿತ್ಯಗಳಿದ್ದಾವೆ, ವಿಪುಲವಾದ ಸಾಹಿತ್ಯಗಳಿದ್ದಾವೆ. ಯಾವ ಸಾಹಿತ್ಯದಲ್ಲಿ ನಮ್ಮ ಸಂಸ್ಕೃತಿಯ ಆಳ ಅಗಲ ಎತ್ತರ ಅಡಗಿದೆ. ಅಷ್ಟಾದಶ ಪುರಾಣಗಳು, ವೇದೋಪನಿಷತ್ತುಗಳು, ರಾಮಾಯಣ, ಮಹಾಭಾರತ
ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಇಟ್ಟೆವು ಅಂತಂದರೆ ನಾಳೆ ದಿವಸ ಮಗು ತನ್ನ ಹೆಸರಿನ ಹಿನ್ನೆಲೆ ಏನು ಅಂತ ಹುಡುಕ್ತಾ ಹೋದರೂ ಕೂಡ ಇಷ್ಟು ವಿಪುಲವಾದ ಸಾಹಿತ್ಯದ ಮೂಲಕ ನಮ್ಮ ಸಂಸ್ಕೃತಿ ಪರಿಚಯಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯವನ್ನು ಅವಶ್ಯವಾಗಿ ಮಾಡಬೇಕು. ಇಲ್ಲ ನಮ್ಮ ಮಕ್ಕಳಿಗೆ ಹೆಸರಿಟ್ಟಾಗಿದೆ, ಏನು ತೊಂದರೆ ಇಲ್ಲ. ಪುನರ್ನಾಮಕರಣಕ್ಕೂ ಅವಕಾಶ ಇದೆ. ಪುನರ್ನಾಮಕರಣ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ನಾವು ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಆಮಿಷ, ಒತ್ತಡ, ಬಲಾತ್ಕಾರಗಳಿಗೆ ಒಳಗಾಗಿ ನಮ್ಮ ಮಕ್ಕಳು ನಾಳೆ ನಮ್ಮ ಮತದಿಂದ ಹೊರಗೆ ಹೋಗ್ತಾ ಇದ್ದಾರೆ, ಪುನರ್ನಾಮಕರಣ ಮಾಡ್ಕೋತಾ ಇದ್ದಾರೆ. ದೇವರಿಗೆ ಮನೆ ಆಯ್ತು, ಅಯ್ಯೋ ನಮಗೆ ಮನೆ ಇಲ್ಲ. ರಾಮರಾಜ್ಯದಲ್ಲಿ ಅಯ್ಯೋ ನನಗೊಂದು ಮನೆ ಇಲ್ಲ ಅಂತ ಯಾರು ದುಃಖಿಸುವ ಪ್ರಸಂಗ ಬರಬಾರದು. ಅವನಿಗೆ ನಾವು ಆ ಸೇವೆಯನ್ನು ಮಾಡೋಣ. ಯಾರಿಗೆ ಸಾಧ್ಯ ಇದೆ ಎಲ್ಲರೂ ಕೈ ಸೇರಿಸಿಕೊಂಡು ಅಂತಹ ರೀತಿಯಲ್ಲಿ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆವು ಅಂತಂದರೆ ರಾಮದೇವರು ಇದರಿಂದ ಸಂತೋಷ ಪಡ್ತಾರೆ. ಒಬ್ಬ ತಾಯಿಗೆ ದೊಡ್ಡ ವೇದಿಕೆಯಲ್ಲಿ, ಸಭೆಯಲ್ಲಿ ಬಹಳ ದೊಡ್ಡ ಸನ್ಮಾನ ಆಗ್ತಾ ಇದೆ. ಆ ಹೊತ್ತಿಗೆ ಆ ತಾಯಿಯ ಮಗು ಅಲ್ಲಿ ಅಂಗಳದಲ್ಲಿ ಆಟಾಡ್ತಾ ಇದ್ದು ಕೆಳಗೆ ಬಿದ್ದು ಕೈಕಾಲೆಲ್ಲ ಗಾಯ ಮಾಡಿಕೊಂಡು ಕೈಯ ಮೇಲೆಲ್ಲ ಆ ಮಣ್ಣು ಮೆತ್ತಿಸಿಕೊಂಡು ಕಣ್ಣಲ್ಲಿ ನೀರು ಸುರಿಸಿಕೊಂಡು ಅಳ್ತಾ ಇದೆ. ತಾಯಿಗೆ ಇಲ್ಲಿ ವೇದಿಕೆಯಲ್ಲಿ ಸನ್ಮಾನ ಆಗ್ತಾ ಇದೆ. ಆ ತಾಯಿಗೆ ಎಷ್ಟು ಸಂತೋಷ ಆಗಿದೆ. ಅದೇ ಹೊತ್ತಿಗೆ ಆ ಮಗುವಿಗೆ ಯಾರೊಬ್ಬ ಓಡಿ ಹೋಗಿ ಎತ್ತಿಕೊಂಡು ಸಂತೈಸಿದ, ಆ ಮಗುವಿಗೆ ಇಟ್ಟು ಆರೈಕೆ ಮಾಡಿದ ತಾಯಿಗೆ ಆಗ ಬಹಳ ಆನಂದ ಆಗತ್ತೆ. ಇದು ಬೇಡ ಅಂತ ಅನ್ನೋದಿಲ್ಲ, ಅದೂ ಇದೆ. ಅದರಂತೆ ರಾಮದೇವರಿಗೆ ನೂತನ ಮಂದಿರದಲ್ಲಿ ಭವ್ಯವಾದ ಪೂಜೆಯನ್ನು ಮಾಡೋಣ. ರಾಮರಾಜ್ಯದ ಕಲ್ಪನೆ ಸಾಕಾರ ಆಗುವಂತೆ ರಾಮನ ಪ್ರಜಾವರ್ಗದಲ್ಲೂ ಕೂಡ ನಮಗೆ ಎಷ್ಟು ಸಾಧ್ಯವಂತಹ ಸೇವೆಯನ್ನು ಮಾಡೋಣ. ರಾಮನ ಹತ್ರ ಹೋದಾಗ ದೇವರೇ ಇಂತಹ ಒಂದು ಸೇವೆ ಮಾಡಿದರೆ ಇದು ನಿನಗೆ ಅರ್ಪಿತ ಅಂತ ಹೇಳಿಕೊಂಡು ರಾಮದೇವರಿಗೆ ಸಮರ್ಪಿಸೋಣ. ಅಂತಹ ಕಾಲದಲ್ಲಿ ಅನೇಕರು ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಉಡುಪಿಯೊಳಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಯಕ್ಷಗಾನ ಕಲಾರಂಗ, ನಮ್ಮ ಅವರು ಮಾಡ್ತಾ ಇರತಕ್ಕಂಥ ಈ ಕೆಲಸಗಳು ನಮಗೆ ಇಂತಹ ಒಂದು ಯೋಜನೆಗೆ ಸ್ಫೂರ್ತಿಯನ್ನು ನೀಡಿದ್ದಾವೆ. ಹರಿಕೃಷ್ಣ ಪುರೂರವರು ಅವರು 60ನೇ ವರ್ಷದ ಸಮಯದಲ್ಲಿ 6 ಎಕರೆ ಜಾಗ ಖರೀದಿಸಿ, ಇವತ್ತಲ್ಲ ಆವತ್ತು 6 ಎಕರೆ ಜಾಗ ಖರೀದಿಸಿ 100 ಮನೆಗಳನ್ನು ನಿರ್ಮಾಣ ಮಾಡಿ ದಾನ ಮಾಡಿದರು. ಪುತ್ತೂರಲ್ಲಿ ಹಾಗೆ ಇನ್ನೊಬ್ಬರು 400 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಂತಹ ಕಾರ್ಯಗಳು ನಮಗೆ ಪ್ರೇರಣೆ ನೀಡಿದ್ದಾವೆ. ಇವತ್ತದನ್ನು ಇನ್ನಷ್ಟು ಮಂದಿಗೆ ನೋಡಿ ಹೀಗೆ ಮಾಡೋಣ ಅಂತಂದಾಗ ಕಳೆದ ಬಾರಿ ನಮ್ಮ ಜನ್ಮ ದಿವಸದಂದು ಈ ಯೋಜನೆ ನಾವು ಹೇಳಿದೆವು. ನಮ್ಮ ಉಡುಪಿಯ ಒಬ್ಬ ಪ್ರೊಫೆಸರ್ ಅವರು ಡಾಕ್ಟರ್ ಎಂ.ಆರ್. ಹೆಗಡೆ ಅವರು ಒಪ್ಪಿಕೊಂಡು ಒಂದು ಮನೆ ನಿರ್ಮಾಣ ಮಾಡಿಕೊಟ್ರು. ಒಂದು ದಿವಸ ಬಂದು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ನಮಗಿಷ್ಟು ಸಂತೋಷ ಆಗಿದೆ, ನಮ್ಮ 70ನೇ ವರ್ಷದ ಶಾಂತಿ ಅಂತ ಹೇಳಿಕೊಂಡು ಎಲ್ಲ ಕೆಲಸಗಳನ್ನು ಪೂಜೆಗಳನ್ನು ಮಾಡುವಾಗ ಇಂಥ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ತಮ್ಮಿಂದ ಪ್ರೇರಿತರಾಗಿ ಇಂಥ ಕಾರ್ಯವನ್ನು ಮಾಡಿದ್ದೇವೆ. ಆದ್ರೆ ನಮಗೆ ಎಲ್ಲ ಕಾರ್ಯದಲ್ಲೂ ಕೂಡ ಹೆಚ್ಚು ತೃಪ್ತಿ ಕೊಟ್ಟದ್ದು, ಸಂತೋಷ ನೀಡಿದ್ದು ಈ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದೆವು ಅಂತಂದ್ರೆ ಇವತ್ತು ಹೇಗೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಶದ ಉದ್ದಗಲದಿಂದ ಕೈ ಜೋಡಿಸಿದ್ದೇವೆ, ರಾಮ ರಾಜ್ಯದ ನಿರ್ಮಾಣದಲ್ಲಿ ಕೂಡ ಹಾಗೆ ನಾವು ಕೈ ಜೋಡಿಸೋಣ. ಜೊತೆಗೆ ಹಿಂದೆ ಹೇಳಿದ ಈ ರೀತಿಯಲ್ಲಿ ರಾಮನ ಪೂಜೆ ಮಾಡೋಣ. ಜೊತೆಗೆ ಆಗತಾನೆ ಹೇಳಿದಂತೆ ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯದೆ, ನಮ್ಮ ಮುಂದಿನ ಮಕ್ಕಳು ಕೂಡ ಸಂಸ್ಕೃತಿಯನ್ನು ಮರೆಯದಂತೆ ಶ್ರಮಿಸೋಣ. ಶ್ರೀರಾಮಚಂದ್ರ ಜನನೀ ಜನ್ಮಭೂಮಿ ಇಷ್ಟ ಸ್ವರ್ಗಾದ ವಿಗರಿಯಸಿ ಅಂತಂದ. ಭರದ ಭೂಮಿ, ಭಾರತ ಭೂಮಿ ನಮ್ಮ ತಾಯಿ. ಆಕೆ ನಾವು ಯಾವತ್ತೂ ಅವಮಾನಿಸದೇ ಇರೋಣ. ಈ ನೆಲದ ಸಂಸ್ಕೃತಿಯನ್ನು ನಾವು ಒಪ್ಪಿಕೊಂಡ್ರೆ ಭಾರತ ಭೂಮಿಯನ್ನು ನಾವು ತಾಯಿ ಅಂತ ಒಪ್ಪಿಕೊಂಡ ಹಾಗೆ. ಈ ನೆಲದ ಸಂಸ್ಕೃತಿಯನ್ನು ಮರೆತು ವಿದೇಶಿ ಸಂಸ್ಕೃತಿಯನ್ನು ನಾವು ಮೈಗೂಡಿಸಿಕೊಂಡೆವು ಅಂತಾದರೆ ನಮ್ಮ ತಾಯಿಯನ್ನು ನಾವು ನಮ್ಮ ತಾಯಿ ಅಲ್ಲ ಅಂತಂದಾಗ, ನಾವು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ಮಕ್ಕಳು ನಮ್ಮನ್ನು ಯಾವತ್ತೂ ಅಪ್ಪಮ್ಮ ಅಂತ ಕರೆದಿಲ್ಲ. ನಮ್ಮ ಶತ್ರುವನ್ನು ಅಪ್ಪ ಅಮ್ಮ ಅಂತ ಕೂಗಿ ಕರೀತಾರೆ. ನಿಮಗೆ ಹಾಗಾದೀತು.
ನೀವು ನನ್ನ ಅಪ್ಪನೇ ಅಲ್ಲ ಅಮ್ಮನೇ ಅಲ್ಲ ಅಂತ ಹೇಳಿಕೊಂಡು ನಮ್ಮ ಶತ್ರುಗಳನ್ನು ನೀನು ನನ್ನ ಅಪ್ಪ ಅಮ್ಮ ಅಂತ ಕೂಗಿ ಕರೆದ್ರೆ ನಮ್ಗೆ ಹೇಗಾದೀತು? ನಮ್ಮ ಮಕ್ಕಳು ಈ ನೆಲದಲ್ಲಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನೀತಿ ವೇಷ ಭೂಷಣ ಇವನ್ನೆಲ್ಲ ಮರೆತು ವಿದೇಶಿ ನೆಲದ ಸಂಸ್ಕೃತಿ ಅಲ್ಲದ ವಿಕೃತಿ ಅದನ್ನು ಒಪ್ಪಿಕೊಂಡ್ರೆ ನಮ್ಮ ತಾಯಿಯನ್ನು ನಾವು ನಮ್ಮ ತಾಯಿ ಅಲ್ಲ ಅಂತ ಅಲ್ಲ ಬೆಳೆದಂತೆ. ಆ ಒಬ್ಬ ತಾಯಿಗೆ ಏನು ದುಃಖವಾದೀತು ಅನ್ನೋದನ್ನು ನಾವು ನೀವೆಲ್ಲ ಒಮ್ಮೆ ಗಮನಿಸಿಕೊಳ್ಳೋಣ. ಇಂತಹ ಕಾರ್ಯ ನಮ್ಮ ಮಕ್ಕಳಿಂದ ಈ ನೆಲಕ್ಕೆ ಯಾವತ್ತಿಗೂ ಆಗಬಾರದು, ಯಾವತ್ತಿಗೂ ಆಗಬಾರದು. ಆಯಿತು ಅಂತಂದ್ರೆ ಇವತ್ತು ನಾವು ಅಲ್ಲಿ ಕೇಳ್ತಾ ಇದ್ದೀವಲ್ಲ, ನಮ್ಮ ಶತ್ರು ದೇಶಕ್ಕೇನೆ ಏನು ಜಿಂದಾಬಾದ್ ಹೇಳುವಂತಹ ಕಾರ್ಯ, ನಮ್ಮ ಶತ್ರು ದೇಶಕ್ಕೆ ಜಿಂದಾಬಾದ್ ಹೇಳುವಂತಹ ಕಾರ್ಯ ಆಗದಂತೆ ನಮ್ಮ ಮಕ್ಕಳಿಂದ ಅಂತಹ ಕಾರ್ಯ ಯಾವತ್ತೂ ನಡೆಯದಂತೆ ನಾವೆಲ್ಲರೂ ಕೂಡ ಜಾಗೃತರಾಗೋಣ. ಇತಿಹಾಸ ನಾವು ಕಂಡೆವು, ಭವಿಷ್ಯದ ಕಡೆ ಕೂಡ ದೃಷ್ಟಿ ಹರಿಸಿ ಆ ಕಾಲದಲ್ಲಿ ನಾವು ನಿರತರಾದೆವು ಅಂತಂದ್ರೆ ಅದು ನಾವಿವತ್ತು ಪ್ರತಿಷ್ಠಾಪಿಸತಕ್ಕಂಥ ರಾಮದೇವರಿಗೆ ಮಾಡುವ ದೊಡ್ಡ ಪೂಜೆಯಿಂದ ಭಾವಿಸಿ ಆ ಕಾರ್ಯದಲ್ಲಿ ಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಇವತ್ತು ಅಂತಹ ಒಂದು ಪುಟ್ಟ ಕೆಲಸವನ್ನು ಮಾಡಿ ಬಂದದ್ದಕ್ಕೆ ನಮ್ಮನ್ನು ಈ ರೀತಿಯಾಗಿ ಸನ್ಮಾನಿಸಿದ್ದೀರಿ. ಇದರ ಹಿಂದೆ ಶ್ರಮಿಸಿದವರು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ. ಆ ಪ್ರಾಣಪ್ರತಿಷ್ಠೆಯ ಕಾರ್ಯವನ್ನು ಮಾತ್ರ ನಾವು ಮಾಡಿದೆವು. 10 ಗಂಟೆ ಕೂತ್ಕೊಂಡು ಊಟ ಮಾಡಿದ್ದೇವೆ. 50, 60, 100 ತುತ್ತುಗಳನ್ನು ಉಂಡಿದ್ದೇವೆ. ಕೊನೆ ತುತ್ತು ತಿಂದಾಗ ತೇಗು ಬಂತು, ಆ ಹೊಟ್ಟೆ ತುಂಬಿತು ಅಂತ ಅನಿಸ್ತಾರೆ. ಯಾರಾದರೂ ಅಯ್ಯೋ ದೇವರ ಈ ತುತ್ತನ್ನು ಮೊದಲೇ ತಿಂದಿದ್ರೆ ಇಷ್ಟು ಕೆಲಸ ಉಳಿತಿತ್ತಲ್ಲ ಅಂತ ಯಾರು ಭಾವಿಸಿದ್ರೆ ಹೇಗಾಗತ್ತೆ? ಹೊಟ್ಟೆ ತುಂಬಿದ್ದು ಯಾವುದರಿಂದ? ಕೊನೆಯ ತುತ್ತಿನಿಂದ. ಮೊದಲ ತುತ್ತುಗಳನ್ನೆಲ್ಲ ಮರೆತರೆ ಕೊನೆಯ ತುತ್ತಿನಿಂದಾದರೂ ಕೂಡ ಹೊಟ್ಟೆ ತುಂಬಲಿಕೊಂಡು ಇಲ್ಲ. ಹಾಗಿರುವಾಗ ಆ ಕೊನೆಯ ತುತ್ತನ್ನು ಮಾತ್ರ ಹೊಗಳಿದ್ರೆ ಹೇಗಾದೀತು? ಇವತ್ತು ಆ ರಾಮದೇವರ ಪ್ರಾಣ ಪ್ರತಿಷ್ಠೆಯ ಕಾರ್ಯ ಅದು ಹಾಗೆ ಕೊನೆಯ ತುತ್ತು ಉಂಟದ್ದು. ಅದನ್ನು ನಾವು ಮಾಡಿದ್ದೇವೆ. ಇದರ ಹಿಂದೆ ಶ್ರಮಿಸಿದವರು ಒಬ್ಬರಲ್ಲ ಇಬ್ಬರಲ್ಲ, ಅವರೆಲ್ಲರಿಗೂ ಕೂಡ ಈ ಸನ್ಮಾನವನ್ನು ಹಂಚಿದೆವು ಅಂತಂದ್ರೆ ನಮಗೆ ಎಷ್ಟು ಉಳಿಯುತ್ತೆ ಗೊತ್ತಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.